ಅದು ವಾಸ್ತವವಾಗೇನು ಹೌದು. ಮೊನ್ನೆ ನಿಮ್ಗೆ ಗೊತ್ತದ ಆಪರೇಷನ್ ಸಿಂಧೂರ ನಿಶ್ಚಿತವಾಗಿ ನಾವು ಗೆದ್ದಿದ್ದೀವಿ ಅಂತ ಆ ರೀತಿ ಪ್ರಚಾರವೂ ಇತ್ತು. ಅಂತೆ ತಾರೀಕಿಗೆ ಇನ್ನೇನು ಮುಗಿದು ಇನ್ನೂ ನಾವು ಗೆಲ್ತಾ ಇದ್ದೀವಿ, ಮುಂದೆ ಹೋಗ್ತಾ ಇದ್ದೀವಿ ಅನ್ನೋ ಅಷ್ಟರಲ್ಲೇ ಸೀಸ್ ಫೈರ್ ಮಾಡಿಬಿಟ್ರು. ಬಲಿಷ್ಠ ಭಾರತ ಯಾಕೆ ಒಂದು ಅಡಿ ಹಿಂದಿಡ್ತು ಅಂತೇಳಿ ಅನ್ನೋದಕ್ಕೆ ಇವತ್ತು ಒಂದು ಪ್ರಶ್ನೆ ಮೂಡ್ತಾ ಇದೆ. ಕಾಂಗ್ರೆಸ್ ಅದನ್ನು ಕೇಳ್ತಾ ಇದ್ದಾರೆ. ಭಾರತ ಬಲಿಷ್ಠದ, ಸೈನ್ಯ ಬಲಿಷ್ಠದ, ಎಲ್ಲ ಬಲಿಷ್ಠದಾಗ ನೀವು ಬಲಿಷ್ಠ ಮನಸ್ಸನ್ನು ಯಾಕೆ ಹೊಂದಿಲ್ಲ? ಭದ್ರ ತಳಬದಿ ಹಾಕಿದಾರ ದೇಶಕ್ಕಂತ ನಮ್ಮ ಜಗದೀಶ್ ಶೆಟ್ಟರ್ ಹೇಳ್ತಾರೆ, ಅಡ್ಡಿಲ್ಲ ಬರ್ಬೋದಿಲ್ಲ. ಆದ್ರೆ 70-75 ವರ್ಷದ ಇತಿಹಾಸದಲ್ಲೇ ಕೇವಲ 10 ವರ್ಷದಲ್ಲಿ ಬಲಿಷ್ಠ ಆಗಿಬಿಡ್ತಾ ಅನ್ನುವಂಥದ್ದು. ಒಂದೆಲ್ಲ ಬಲಿಷ್ಠ ಆಗಿದ್ರೆ ಮುಂದಿಟ್ಟು ಹೆಜ್ಜೆ ಹಿಂದೆ ಹಾಕಿಡ್ತು. ಭಯೋತ್ಪಾದನೆಯ ಈ ಒಂದು ನಿರ್ನಾಮ ಮಾಡಲಿಟ್ಟಂಥ ಹೆಜ್ಜೆ ಮತ್ತು ಇಡೀ ದೇಶದ ಎಲ್ಲ ಪಕ್ಷಗಳು, ವಿರೋಧ ಪಕ್ಷಗಳು ಮೊದಲಾಗಿ ಎಲ್ಲರೂ ಬೆಂಬಲ ಸೂಚಿಬಿಟ್ಟಿದ್ರು, ಮಾಡಿರಿ ಈ ಸಲ ಗೆದ್ದೇ ಬಿಡಬೇಡ್ರಿ ಸೈಲ್ ಅಂತೇಳಿ ಎಲ್ಲರೂ ಸಪೋರ್ಟ್ ಮಾಡಿದರು. ಆದರೆ ಅದು ಏಕಾಏಕಿ ಸಡನ್ನಾಗಿ ನಮ್ಮ ಟ್ರಂಪ್ ಅವ್ರು ಹೇಳಿದ ತಕ್ಷಣ ನಿಂತು ಬಿಡಿತಾಗ ಸೀಸ್ ಫೈರ್ ಹೇಗಾಯ್ತು ಅನ್ನೋದಕ್ಕೆ ಇವತ್ತು ಉತ್ತರ ಹುಡುಕಬೇಕಾಗಿದೆ. 2047 ಇನ್ನೂ ದೂರ ಅದ. ಈಗ ನಾವು ಬಲಿಷ್ಠರಾಗಿದ್ದೀವಿ ಅಂತೇಳಿ ಈಗ ಕನ್ಫರ್ಮೇಷನ್ ಅದು. ಪ್ರದರ್ಶನ ನೀವು ಮಾಡಿಸಿದ್ರಿ ಬೆಳಗಾವಿಯಲ್ಲಿ, ಮಕ್ಕಳು ನೋಡಿದಾರೆ, ಜನರು ನೋಡಿದಾರೆ. ಇಷ್ಟು ಬಲಿಷ್ಠ ಇದ್ದಂಥ ನಮ್ಮ ಸೈನ್ಯ ಗೆಲ್ಲುವ ಮೂವದಲ್ಲಿ ಇತ್ತದು.